Good morning, everyone. So my name is Abdul Karim. So in this semester, I am handling you a subject that is called as Indian Constitution. ಓಕೆ ಎಲ್ಲರಿಗೂ ಗೊತ್ತಾಯ್ತು ನಾನು ಇವತ್ತಿನ ಸೆಮಿಗೆ ಏನು ಹ್ಯಾಂಡಲ್ ಮಾಡ್ತೀನಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್. ಓಕೆ ಇದು ಟೋಟಲಿ 50 ಮಾರ್ಕ್ಸ್ ಇಂದ ಇರ್ತದೆ. ಓಕೆ 40 ಮಾರ್ಕ್ಸ್ ಇಸ್ ಆಫ್ ಎಕ್ಸ್ಟರ್ನಲ್ ಇರ್ತಾವೆ. ಓಕೆ 10 ಮಾರ್ಕ್ಸ್ ಇಸ್ ಆಫ್ ಇಂಟರ್ನಲ್. Okay, basically now it is a theory subject. Okay, 2 marks in Bartav and 16 marks in Bartav. Okay, this is a totally theory subject. Earlier it was objective type questions. Madalenitu objective type questions ittu. It changed madhar. Now it is for theory subject. 2 marks irto, but 16 marks irto. Totally 50 marks. 40 of external irto, and 10 marks for internal. Okay. So in this session, ಏನ್ ಮಾಡೋದು ನಾವು ಸಿಲೆಬಸ್ ನೋಡು ಏನೇನ್ ನಿಮ್ ಸಬ್ಜೆಕ್ಟ್ ಒಳಗೆ ಏನೇನ್ ಸಿಲೆಬಸ್ ಅದ. ಓಕೆ ಇಂಟ್ರಡಕ್ಷನ್ ನೋಡು ಏನ್ ಸಿಲೆಬಸ್ ಅದ. ಟೋಟಲಿ ನಿಮ್ಗೆ ಏನದ 3 ಯೂನಿಟ್ಸ್ ಅದ. ಓಕೆ 3 ಯೂನಿಟ್ಸ್ ಬಗ್ಗೆ ನಾವು ಡೀಟೇಲ್ ಒಳಗೆ ಸ್ಟಡಿ ಮಾಡೋದು ಏನೇನ್ ಅದಾವ ಏನೇನಿಲ್ಲ. ಓಕೆ ಈ ಕ್ಲಾಸ್ ಒಳಗೆ ನಾವು ಏನ್ ಮಾಡೋದು ಸಿಲೆಬಸ್ ತಗೊಳ್ಳೋಣ. ಓಕೆ ಐ ಥಿಂಕ್ ಸಮ್ ಆಫ್ ಯು ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಸ್ಟಡಿಡ್ ಅಬೌಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ so in this class now in model revise model. Okay, I will show you what are the units you have. Okay, totally another 3 units are there. Okay, wait, I will show you. Okay, I think everyone is visible. See, first unit again meaning of and importance of Indian Constitution. Okay, ಏನ್ ಸ್ಟಡಿ ಮಾಡೋಣ ಫಸ್ಟ್ ಯೂನಿಟ್ ಒಳಗೆ ಮೀನಿಂಗ್ ಸ್ಟಡಿ ಮಾಡೋಣ, ಅದರ ಜೊತೆ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅದ. ನೆಕ್ಸ್ಟ್ ಏನದ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೆಂಗ್ ಆಯಿತು. ಓಕೆ ಹೆಂಗ್ ಹೂ ಹ್ಯಾವ್ ಮೇಡ್ ಮತ್ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಾವು ಯಾವ ಕಂಟ್ರಿದ್ ಏನೇನ್ ಸೋರ್ಸಸ್ ತಗೊಂಡ್ ಬಂದಿವಿ. ಓಕೆ ಡಾಕ್ಟರ್ BR ಅಂಬೇಡ್ಕರ್ ಏನ್ he has frame our Indian Constitution. Hope everyone know Dr. BR Ambedkar has framed our Indian Constitution. To frame our Indian Constitutions. Okay, Dr. BR Ambedkar frame ಮಾಡಿದ್ರು. To frame our Indian Constitution ಎಷ್ಟು ಅದಂದ್ರೆ ಎಷ್ಟು ಟೈಮ್ ತಗೊಂಡು ಎಷ್ಟು ಡ್ಯೂರೇಷನ್ ತಗೊಂಡು ಅದು ಎಷ್ಟು ತಗೊಂಡ್ರ 2 years 11 months and 18 days. It took this much time to make our Indian Constitution. ಹಂಗೆ ನಮ್ ಕಾನ್ಸ್ಟಿಟ್ಯೂಷನ್ ಮಾಡಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡಿದ್ರು, ಬೇರೆ ಬೇರೆ ಕಂಟ್ರಿ ಒಳಗ್ ಹೋಗಿ ಅಲ್ಲಿಂದ ಸೋರ್ಸ್ ತಗೊಂಡ್ ಬಂದ್ರು. ಯಾವ ಇಂಪಾರ್ಟೆಂಟ್ ಅದ ಅಷ್ಟೇ ಇಂಪ್ಲಿಮೆಂಟ್ ಮಾಡಿದ್ರು. ಲೈಕ್ ವಿ ಹ್ಯಾವ್ ಫಂಡಮೆಂಟಲ್ ರೈಟ್ಸ್ ಅದಾವ್ರಿ, ಫಂಡಮೆಂಟಲ್ ಡ್ಯೂಟೀಸ್ ಅದಾವ್ರಿ, ಅದು ಇಂಪ್ಲಿಮೆಂಟ್ ಮಾಡಿದ್ರು. ಅಂಡ್ ಒನ್ ಮೋರ್ ವಿ ಹ್ಯಾವ್ ಡೈರೆಕ್ಟ್ ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅದಾವ. ಹಂಗ ಏನ್ ಮಾಡ್ಯಾರ ಮತ್ ಸಿಟಿಸನ್ಶಿಪ್ ಹೆಂಗ್ ಕೊಡ್ಬೇಕು ಇಂಡಿಯಾ ಒಳಗ್ ಬಂದದ್ರ ಅದು ಏನ್ ಮಾಡ್ಯಾರ ಸೋರ್ಸಸ್ ತಗೊಂಡ್ ಬಂದ್ರು. ಹೆಂಗ್ ಸೋರ್ಸ್ ಮಾಡಿದ್ರು ಅದು ನಾವು ಡೀಟೇಲ್ ಒಳಗ್ ಸ್ಟಡಿ ಮಾಡೋಣ. ಮತ್ತೇನದಾವ್ ಸೈಲೆಂಟ್ ಫೀಚರ್ಸ್ ಅದಾವ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್. ಓಕೆ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಏನೇನ್ ಫೀಚರ್ಸ್ ಅದಾವ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ಸ್ಟಡಿ ಮಾಡೋಣ. ಇಟ್ ವಾಸ್ ಇನ್ ಇದೇನೈತಿ ಫಸ್ಟ್ ಯೂನಿಟ್ ಒಳಗ್ ನಾವು ಇಷ್ಟು ಸ್ಟಡಿ ಮಾಡೋಣ. ಓಕೆ ಐ ಥಿಂಕ್ ಎವ್ರಿ ಒನ್ ಹ್ಯಾವ್ understood. In first unit we will study about meaning of Indian Constitution as well as what are the importance of Indian Constitution. Again we will study making of Indian Constitution, means how our Indian Constitution was framed and what are the sources of Indian Constitution adu now study madu. Adar jote ಏನದ silent features ಅದ ಅದು ಸ್ಟಡಿ ಮಾಡು. ಸೆಕೆಂಡ್ ಯೂನಿಟ್ ಒಳಗೆ ಏನ್ ಸ್ಟಡಿ ಮಾಡು ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದು ನಾವು ಸ್ಟಡಿ ಮಾಡೋದು. ಓಕೆ ಸೆಕೆಂಡ್ ಯೂನಿಟ್ ಒಳಗೆ ನಾವು ಏನು ಸ್ಟಡಿ ಮಾಡೋದು, ಸೆಕೆಂಡ್ ಯೂನಿಟ್ ವಾಟ್ ಇಟ್ ಕಮ್ಸ್ ಲೈಕ್ ವಿ ಹ್ಯಾವ್ ಫಂಡಮೆಂಟಲ್ ರೈಟ್ಸ್. ಹೋಪ್ ಎವ್ರಿ ಒನ್ ನೋ ವಿ ಹ್ಯಾವ್ ಟೋಟಲಿ 6 ಫಂಡಮೆಂಟಲ್ ರೈಟ್ಸ್. ಅಗೇನ್ ವಿ ಹ್ಯಾವ್ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಏನೇನು ಡ್ಯೂಟೀಸ್ ಇರಬೇಕು. 11 totally we have 11 duties. 11 fundamental duties ಅದಾವ. ಡ್ಯೂಟೀಸ್ ಅಂದ್ರೆ ಏನ್ ಇರ್ಬೋದು, ಟು ರಿಸ್ಪೆಕ್ಟ್ ಅವರ್ ನ್ಯಾಷನಲ್ ಫ್ಲಾಗ್, to respect our national anthem. So these are the various fundamental duties. And as well as to protect public property. ನಾನೇನ್ ಪಬ್ಲಿಕ್ ಪ್ರಾಪರ್ಟಿ ಅದಾವ ಅದು ಪ್ರೊಟೆಕ್ಟ್ ಮಾಡಬೇಕು. ಮತ್ ನಮ್ ಕಡೆ ಏನದಾವ್ ಫಾರೆಸ್ಟ್ ಅದಾವ್, ರಿವರ್ಸ್ ಅದಾವ್, ಲೇಕ್ಸ್ ಅದಾವ್, ಅದು ನಾವು
safeguard ಮಾಡಬೇಕು. That comes under fundamental duties. Okay. Next we have directive principles. We call as directive principles of state policy. Okay. Directive principles of state policy. ಇದ್ರೊಳಗೆ ಏನ್ ಬರ್ತಾವ? It deals with article 36 to 30 51 ಇರ್ತಾವ. ಡೀಟೇಲ್ ಒಳಗೆ ಸ್ಟಡಿ ಮಾಡೋದು. ಆರ್ಟಿಕಲ್ 36 ಒಳಗೆ ಏನಿರ್ಬೋದು, ಆರ್ಟಿಕಲ್ 37, 38 ಅಪ್ ಟು 59. ಸಿಂಪಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ನಾವು ಏನ್ ಅನ್ಬಹುದು ಅಂದ್ರೆ ಸಮ್ ಪ್ರಿನ್ಸಿಪಲ್ಸ್ ಅದಾವ, ಅದು ನಾವು ಗೌರ್ಮೆಂಟ್ ಫಾಲೋ ಮಾಡಬೇಕು. ನೆಕ್ಸ್ಟ್ ಯೂನಿಟ್ 3 ಒಳಗೆ ಏನ್ ಸ್ಟಡಿ ಮಾಡಬಹುದು? ಗೌರ್ಮೆಂಟ್ ಆಫ್ ಯೂನಿಯನ್. ಗೌರ್ಮೆಂಟ್ ಆಫ್ ಯೂನಿಯನ್ ನಾವು ಇಲ್ಲೇನ್ ಸ್ಟಡಿ ಮಾಡ್ತೀರಿ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆ ಏನೇನ್ ಪವರ್ ಅದಾವ ಮತ್ ಅವ್ರಿಗೆ ನಾವು ಅವ್ರಿಗೆ ಹೆಂಗ್ ಇಲೆಕ್ಟ್ ಮಾಡ್ತೀವ್ರಿ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಐತಿ. ಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಐ ಥಿಂಕ್ ಎವ್ರಿ ಒನ್ ನೋ, ರಾಮನಾಥ್ ಕೋವಿಂದ್. ಓಕೆ, ರಾಮನಾಥ್ ಕೋವಿಂದ್ ಯಾರದಾರ್? ಈಸ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೇಮ್ ಇನ್ ಇಂಗ್ಲೆಂಡ್ ಒಳಗೆ ಹೆಂಗ್ ಕಿಂಗ್ ಇರ್ತಾರ, ಕ್ವೀನ್ ಇರ್ತಾರ, ಸೇಮ್ ಇಂಡಿಯಾ ಒಳಗೆ ಯಾರು ಇರ್ತಾರ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರ. ಸೊ ಹಿ ಇಸ್ ದ ಹೆಡ್ ಆಫ್ ಇಂಡಿಯಾ. ಹಿ ಇಸ್ ಅ ಫಸ್ಟ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ. ಅವ್ರ ಕಡೆ ಏನೇನ್ ಪವರ್ಸ್ ಅದಾವ, ಏನೇನ್ ಪವರ್ಸ್ ಅದಾವ, ಅವ್ರು ಯಾರ್ಯಾಗ ಅಪಾಯಿಂಟ್ ಮಾಡ್ತಾರ? ಅವ್ರೇನ್ ಮಾಡ್ತಾರ? ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್, ಗವರ್ನರ್, ಅವ್ರಿಗೆ ಏನ್ ಮಾಡ್ತಾರ? ಇವ್ರು ಅಪಾಯಿಂಟ್ ಮಾಡ್ತಾರ. ಯಾರು ಅಪಾಯಿಂಟ್ ಮಾಡ್ತಾರ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರು ಅಪಾಯಿಂಟ್ ಮಾಡ್ತಾರ. ಅವ್ರಿಗೆ ಹೆಂಗ್ ಇಲೆಕ್ಷನ್ ವೋಟ್ ಯಾರ್ಯಾರು ಮಾಡ್ತಾರ ಅದು ನಾವು ಸ್ಟಡಿ ಮಾಡೋಣ ಇನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೆಕೆಂಡ್ ವಿ ಹ್ಯಾವ್ ಪ್ರೈಮ್ ಮಿನಿಸ್ಟರ್. Prime Minister of India. Okay, I think everyone know he is the President, Prime Minister of India. Okay, uh, Narendra Modi is the present Prime Minister of India. Our and we have Council of Minister. Our kade yaar Council of Minister irta. Adu study madu. Okay, I think next is not visible. Again, we will study about Lok Sabha. In India, we have two types of houses. Everyone know Lok Sabha and Rajya Sabha. See, Lok Sabha we called as it is a lower house. Okay, everyone clear in mind, clear it in mind that Lok Sabha is a lower house. Rajya Sabha ಏನಿರ್ತದೆ ಅದು permanent house ಇರ್ತದೆ. Okay, one more difference ಏನಿರ್ತದೆ, in Lok Sabha how many total seats ಇರ್ತಾವ? 545 seats ಇರ್ತಾವ in Lok Sabha. When come into Rajya Sabha there will be 250 members ಇರ್ತಾರೆ. ಮತ್ ಅದರೊಳಗೆ ಏನ್ ಮಾಡ್ತಾರ? 12 members nominate ಮಾಡ್ತಾರೆ. 12 members nominate ಮಾಡ್ತಾರೆ. ಯಾರು ನಾಮಿನೇಟ್ ಮಾಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಾಮಿನೇಟ್ ಮಾಡ್ತಾರೆ. ಅದು 12 ಪರ್ಸನ್ ಯಾರು ಇರಬೇಕು? ದೇ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಆರ್ಟ್ಸ್, ಸೈನ್ಸ್, ಲಿಟರೇಚರ್. ಅವ್ರ ನಾಲೆಜ್ ಇರಬೇಕು. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಸಚಿನ್ ತೆಂಡೂಲ್ಕರ್, ಈಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್. ಓಕೆ, ಅಂಡ್ ಒನ್ ಮೋರ್ ವಿ ಹ್ಯಾವ್ ರೇಖಾ. ಶಿ ಈಸ್ ಆಲ್ಸೋ ಮೆಂಬರ್ ಆಫ್ ರಾಜ್ಯಸಭಾ. ಅಲ್ಲೇನ್ ಮಾಡ್ತಾರೆ? ರಾಜ್ಯಸಭಾ ಒಳಗೆ ಎವ್ರಿ ಇಯರ್ 1/3 ಮೆಂಬರ್ಸ್ ರಿಟೈರ್ ಆಗ್ತಾರೆ. ಓಕೆ, ಇನ್ ರಾಜ್ಯಸಭಾ ಏನಾಗ್ತಾರೆ ಅಲ್ಲಿ 1/3 ಮೆಂಬರ್ಸ್ ಏನಾಗ್ತಾರೆ? ರಿಟೈರ್ ಆಗ್ತಾರೆ. ಓಕೆ, ಇನ್ ರಾಜ್ಯಸಭಾ ದ ಟರ್ಮ್ ಆಫ್ MPs 6 year ಇರ್ತದೆ. ಓಕೆ, ಅವ್ರ ಡ್ಯೂರೇಷನ್ ಆಫ್ ವರ್ಕ್ ಏನಿರ್ತದೆ 6 year ಇರ್ತದೆ. ಅವ್ರ ಏನಾಗ್ತಾರೆ? ರಿಟೈರ್ ಆಗ್ತಾರೆ. ಎವ್ರಿ ಥರ್ಡ್ ಮೆಂಬರ್ಸ್ ಏನಾಗ್ತಾರೆ? ರಿಟೈರ್ ಆಗ್ತಾರೆ. ಇನ್ ಲೋಕಸಭಾ ಒಳಗೆ 5 year ಟರ್ಮ್ ಇರ್ತದೆ. ಹೋಪ್ ಯು ನೋ ಆ ಪ್ರೈಮ್ ಮಿನಿಸ್ಟರ್ ಟರ್ಮ್ ಎಷ್ಟು ಇರ್ತದೆ? 5 years ಇರ್ತದೆ. ಓಕೆ, ಅದ್ರೊಳಗೆ some ಮಿನಿಸ್ಟರ್ಸ್ ಇರ್ತಾರೆ. ಫೈನಾನ್ಸ್ ಮಿನಿಸ್ಟರ್, HR ಮಿನಿಸ್ಟರ್, ಹೋಮ್ ಮಿನಿಸ್ಟರ್ಸ್. For them we called as a council of minister. For them we called as council of minister. Our term in it 5 years iರ್ತದೆ. Okay, so this is the unit. Total 3 units we will be studying in first unit. Okay, hope everyone have clear. First unit ಏನ್ ಸ್ಟಡಿ ಮಾಡ್ತೀರಿ? ಮೀನಿಂಗ್, ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಫೀಚರ್ಸ್ ಅನ್ಬೋದು. ಸೆಕೆಂಡ್ ಯೂನಿಟ್ ಒಳಗೆ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ನಾವು ಅದು ಸ್ಟಡಿ ಮಾಡೋಣ. ಥರ್ಡ್ ಯೂನಿಟ್ ಒಳಗೆ ಏನೇನು ಸ್ಟಡಿ ಮಾಡಿರಿ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವ್ರಿಗೆ ನಾವು ಹೆಂಗೆ ಇಲೆಕ್ಟ್ ಮಾಡ್ತೀರಿ ಮತ್ ಅವ್ರ ಕಡೆ ಏನೇನ್ ಪವರ್ಸ್ ಅದಾವ. ಓಕೆ, ಏನೇನ್ ಪವರ್ಸ್ ಅದಾವ. ನೆಕ್ಸ್ಟ್ ವಿ ಹ್ಯಾವ್ ಪ್ರೈಮ್ ಮಿನಿಸ್ಟರ್, but we have council ministers. Again we have Lok Sabha and Rajya Sabha. Okay, this much we will study in first unit. Okay,
See, wait a minute. See, and first unit, we will study what is the meaning of some introduction will be okay. In detail, kodalla, some meaning important ada ಅಷ್ಟು ಹೇಳ್ತೀನಿ. See, meaning of constitution, as everyone can see in the board, ಎಲ್ಲರಿಗೆ ಕಾಣಿಸ್ಬೋದು. ಏನಂತ ಕಾನ್ಸ್ಟಿಟ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಂತ ಮೇ ಡಿಫೈನ್ ಇದು ಏನ್ ಡಿಫೈನ್ ಮಾಡ್ತಾರೆ ಒನ್ ಸೆಟ್ ಇರ್ತದೆ ಸೆಟ್ ಇರ್ಬೋದು ಸೆಟ್ ಅಂದ್ರೆ ಗ್ರೂಪ್ ಅನ್ಬೋದು ಓಕೆ ಸೆಟ್ ಅಂದ್ರೆ ಏನೇನ್ ಸೆಟ್ ಇರ್ತಾವ ಸೆಟ್ ಒಳಗೆ ಏನಿರ್ತದೆ ಸಮ್ ಲಾಸ್ ಇರ್ಬೋದು ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು ಓಕೆ ಕಾನ್ಸ್ಟಿಟ್ಯೂಷನ್ ಆಫ್ ಇನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನ್ ಡಿಫೈನ್ ಮಾಡ್ತಾರೆ ಸೆಟ್ ಆಫ್ ಸೆಟ್ ಇರ್ತದೆ ಗ್ರೂಪ್ ಒಳಗೆ ಏನಿರ್ತದೆ ಸಮ್ ಲಾಸ್ ಇರ್ಬೋದು ಸಮ್ ರೂಲ್ಸ್ ಇರ್ಬೋದು ಸೆಟ್ಟಿಂಗ್ ಮಷಿನರಿ ಆಫ್ ದ ಗೌರ್ಮೆಂಟ್ ಆಫ್ ಸ್ಟೇಟ್ ಸಮ್ ಏನ್ ಇದು ಏನ್ ಇಂಪ್ಲಿಮೆಂಟ್ ಕೊಡ್ತಾರೆ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡ್ತಾರೆ ಟು ದ ಗೌರ್ಮೆಂಟ್ ಟು ಫಾಲೋ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ಈಸ್ ಕಾಲ್ಡ್ ಆಸ್ we say it is at constitution okay constitution ಅಂದ್ರೆ ಏನ್ ಅನ್ಬೋದು a set of laws ಇರ್ಬೋದು okay set of laws ಇರ್ಬೋದು rules ಇರ್ಬೋದು regulations ಇರ್ಬೋದು that should follow by the government as well as every state that we call as constitution okay next we will be studying some features of Indian constitution Indian features irtav in Indian constitution okay next we have features of Indian constitution okay elenada certain features are the features of Indian constitution like first feature we have like written and lengthiest constitution ಏನ್ ಅನ್ಬಹುದು ಅಂದ್ರ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐತಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಐತಿ ಮತ್ ಲೆಂದಿಯಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಐತಿ ಅಂಡರ್ಸ್ಟುಡ್ ಅವರ್ ಫ್ಯೂಚರ್ ಏನೈತಿ ಫಸ್ಟ್ ಫ್ಯೂಚರ್ ಏನ್ ಅನ್ಬಹುದು ಆಫ್ ಫಸ್ಟ್ ಫ್ಯೂಚರ್ ಏನ್ ಅನ್ಬಹುದು ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ರಿಟರ್ನ್ ಆಸ್ ವೆಲ್ ಆಸ್ ಲೆಂದಿಯಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಯದಕ್ ಲೆಂದಿಯಸ್ಟ್ ಅಂತೀರಿ ನಾವು ಬಿಕಾಸ್ ಇನ್ ದ್ಯಾಟ್ ವಿ ಹ್ಯಾವಿಂಗ್ 448 articles ಅದಾವ 448 articles ಅದಾವ ಮತ್ 12 schedules ಅದಾವ ಮತ್ 25 parts ಅದಾವ ಮತ್ to frame our constitution ಏನಾತು it took 2 years 11 months and 18 days okay compared to all the countries some countries ಒಳಗೆ ಏನಾತು within 6 months our constitutions prepare ಮಾಡಿದ್ರು within 6 months ಅನ್ಬೋದು or within 1 year ಅನ್ಬೋದು ಬಟ್ ನಮ್ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಕ್ ಇದು ಎಷ್ಟು ತಗೊಂಡು 2 years 11 months and 18 days ತಗೊಂಡು ಮತ್ ಇನ್ ವರ್ಲ್ಡ್ ಒಳಗ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲೆಂದಿಯಸ್ ಕಾನ್ಸ್ಟಿಟ್ಯೂಷನ್ ಐತಿ ಮತ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಒಳಗೈತಿ ಫಾರ್ ದ್ಯಾಟ್ ವಿ ಕಾಲ್ ಎಸ್ ಲೆಂದಿಯಸ್ ಕಾನ್ಸ್ಟಿಟ್ಯೂಷನ್ ಮತ್ ನಮ್ ಇಂಡಿಯಾ ಒಳಗ್ ಸಿಂಗಲ್ ಸಿಟಿಜನ್ಶಿಪ್ ಐತಿ ಓಕೆ comparing to other countries in that there will be double citizenship state ಒಳಗ್ citizenship ಬೇರೆ ಇರ್ತದೆ ಮತ್ ಬೇರೆ ಒಳಗ್ citizenship ಬೇರೆ ಇರ್ತದೆ but in India we have single citizenship for everyone we will give a single citizenship in India how we can get a citizenship okay in India ಒಳಗ್ ನಾವು ಹೆಂಗ್ citizenship ತಗೋಬಹುದು first by birth ತಗೋಬಹುದು suppose our parents are Indian okay our parents are Indian our child aitu that child will get Indian citizenship by birth the name itself indicates by birth will get Indian citizenship by descent also we can get citizenship by descent heng sigbodu for example our parents were Indian India ಒಳಗ್ birth adu ಅವ್ರು ಏನ್ ಮಾಡಿದ್ರು ಫಾರಿನ್ ಕಂಟ್ರೀಸ್ ಒಳಗ್ ಹೋದ್ರು ಟು ವರ್ಕ್ ಅವ್ರಿಗೆ ಅಲ್ಲಿ ಒಂದು ಫಾರ್ parents ಅವ್ರಿಗೆ ಒಂದು ಅವ್ರಿಗೆ ಒಂದು ಚೈಲ್ಡ್ ಆಯ್ತು that child will also get Indian citizenship ಹೆಂಗ್ ಸಿಗ್ತದ ಹೆಂಗ್ ಸಿಗ್ಬೋದು ಅಂದ್ರೆ their parents were Indian that's why ಅವ್ರಿಗೆ citizenship ಕೊಡ್ಬೋದು by descent one more by naturalization ಅಂದ್ರೆ ಹೆಂಗ್ ಅನ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಫಾರಿನ್ ಫಾರಿನ್ ಮೆನ್ ಬಂದ ಇಂಡಿಯಾ ಒಳಗ್ ಬಂದ ಅವ ಇಲ್ಲೇ ಸ್ಟೇ ಆದ ಅವನಿಗೆ ಇಂಡಿಯಾ ಬಹಳ ಚಲೋ ಕಾಣಿಸ್ತು
ಅವ ಏನ್ ಮಾಡ್ತಾನ, ಐ ವಿಲ್ ಟೇಕ್ ಇಂಡಿಯನ್ ಸಿಟಿಜನ್ಶಿಪ್. ಟು ಟೇಕ್ ದಟ್ ಇಂಡಿಯನ್ ಸಿಟಿಜನ್ಶಿಪ್ ವೇರಿಯಸ್ ರೂಲ್ಸ್ ಅದಾವ. ಅವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾನೆ. ಅವ ಏನಿದ್ದ, ಸಪೋಸ್ ಅವ ಕ್ರಿಮಿನಲ್ ಇದ್ದ ಅಂದ್ರೆ ಅವ್ನಿಗೆ ಕೊಡಕ್ ಬರಲ್ಲ. ಬೈ ನ್ಯಾಚುರಲೈಸೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾರ ಫಾರಿನ್ ಮನುಷ್ಯ ಬಂದ್ ಇಂಡಿಯಾ ಒಳಗ್ ಸೆಟಲ್ ಆದ, ಅವನಿಗೆ ಭಾಳ ಇಂಡಿಯಾ ಚಲೋ ಅನಿಸ್ತು, ದ್ಯಾಟ್ ವಿಲ್ ಡಿಸೈಡ್ ಐ ವಿಲ್ ಟೇಕ್ ಇಂಡಿಯನ್ ಸಿಟಿಜನ್ಶಿಪ್, ಕೊಡ್ತಾರ. ಬಟ್ ಮಿನಿಮಮ್ ಅವ ಇಂಡಿಯಾ ಒಳಗೆ ಸ್ಟೇ ಮಾಡಬೇಕು, ಮತ್ತು ಅವ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾನೆ. ಅವ ಏನಿದ್ದ, ಅವ ಏನ್ ವರ್ಕ್ ಮಾಡ್ತಿದ್ದ ಎಲ್ಲ ಚೆಕ್ ಮಾಡಿ ಅವಾಗ ಕೊಡ್ತಾರೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ fundamental rights. Next feature is fundamental rights. Hope everyone know we have 6 fundamental rights. Okay, I think ಎಲ್ಲರಿಗೂ ಗೊತ್ತಿರಬಹುದು. Okay, we have 6 fundamental rights, like right to equality. Okay, we have right to freedom ಐತಿ. Okay, right to against exploitation, ಅದು one ಐತಿ. Right to freedom of religion, ಅದು one rights ಐತಿ. Next, culture and education rights, ಅದು one ಐತಿ. And right to constitutional remedies. These are the various fundamental rights. It is also a feature. Next we have fundamental duties. Fundamental duties ಏನಾಗಿತ್ತು ಅಂದ್ರೆ ಎಮರ್ಜೆನ್ಸಿ ಒಳಗೆ ಇಂಪ್ಲಿಮೆಂಟ್ ಮಾಡಿದ್ರು ಇನ್ ಇಂದಿರಾ ಗಾಂಧಿ ಗೌರ್ಮೆಂಟ್ ಒಳಗೆ. ಎದಕ್ಕಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಎಮರ್ಜೆನ್ಸಿ ಕೊಟ್ಟರು. ಒಂದು ಕಮಿಟಿ ಇತ್ತು, ಸ್ವರನ್ ಸಿಂಗ್ ಕಮಿಟಿ. ಅವ್ರೇನ್ ಮಾಡಿದ್ರು, ಫಂಡಮೆಂಟಲ್ ಡ್ಯೂಟೀಸ್ ತಗೊಂಡ್ ಬಂದ್ರು. ಫಂಡಮೆಂಟಲ್ ಡ್ಯೂಟೀಸ್ 11 ಫಂಡಮೆಂಟಲ್ ಡ್ಯೂಟೀಸ್ ತಗೊಂಡ್ ಬಂದ್ರು. ಏನಿರ್ತದೆ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ, ವಿ ಶುಡ್ ರೆಸ್ಪೆಕ್ಟ್ ಅವರ್ ನ್ಯಾಷನಲ್ ಫ್ಲಾಗ್. ನ್ಯಾಷನಲ್ ಫ್ಲಾಗ್ ರೆಸ್ಪೆಕ್ಟ್ ಮಾಡಬೇಕು. ಸಪೋಸ್ ಕಾಲೊಳಗೆ ಬಿದ್ದಂದ್ರೆ ನಾವು ಸುಮ್ ಕುಂದಿರ್ತೀವಿ, ಕುಂದ್ರಂಗಿಲ್ಲ, ಅದು ತಗೊಂಡ್ ಎಲ್ಲೈತದು ಹಿಡಬೇಕು. ನೆಕ್ಸ್ಟ್, ವಿ ಶುಡ್ ರೆಸ್ಪೆಕ್ಟ್ ಅವರ್ ನ್ಯಾಷನಲ್ ಆಂಥಮ್. ಓಕೆ, ಅಗೇನ್ ನಮ್ ಏನೇನ್ ಪೂರ್ವ ಫ್ರೀಡಮ್ ಫೈಟರ್ಸ್ ಅವ್ರ ನೋವೆಲ್ಸ್ ಕೊಟ್ಟಿದ್ರು, ಅದು ನಾವು ಫಾಲೋ ಮಾಡಬೇಕು. ಲೈಕ್ ಮಹಾತ್ಮ ಗಾಂಧಿ 3 ಮಂಕೀಸ್ ಕೊಟ್ಟಿದ್ರು, ಬುರಾಮತ್ ಸುನೋ, ಬುರಾಮತ್ ದೇಖೋ, ಬುರಾಮತ್ ಬೋಲೋ, ಅದು ಫಾಲೋ ಮಾಡಬೇಕು. ಮತ್ ಟು ಸೇಫ್ ಗಾರ್ಡ್ ಅವರ್ ಪಬ್ಲಿಕ್ ಪ್ರಾಪರ್ಟಿ, ಏನೇನ್ ಪಬ್ಲಿಕ್ ಪ್ರಾಪರ್ಟಿ ಅದ ಅದು ನಾವು ಸೇಫ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಮತ್ ವಿ ಹ್ಯಾವ್ ರಿವರ್ಸ್, ಲೇಕ್ಸ್ ಅದ, ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ದ್ಯಾಟ್ ಕಮ್ಸ್ ಅಂಡರ್ ಫಂಡಮೆಂಟಲ್ ಡ್ಯೂಟೀಸ್, ಅದು ಅನ್ನೋದು ಫೀಚರ್ಸ್ ಅದಾವ. ಮತ್ ವಿ ಹ್ಯಾವ್ DPSP. DPSP ಅಂದ್ರೆ ಒನ್ ಮೋರ್ ಫೀಚರ್ ವಿ ಹ್ಯಾವ್ DPSP. DPSP ಅಂದ್ರೆ ಏನಂದ್ರ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. In that, what it comes that in that we have 36 to 51 articles ಅದಾವ. 36 ಒಳಗೆ ಏನಿರ್ತದೆ, ಆರ್ಟಿಕಲ್ 36 ಒಳಗೆ ಏನೇನು ಇನ್ಕ್ಲೂಡ್ ಆಗ್ತದೆ, ಆರ್ಟಿಕಲ್ 37 ಒಳಗೆ ಏನೇನು ಇನ್ಕ್ಲೂಡ್ ಆಗ್ತದೆ, ಡೀಟೇಲ್ ಒಳಗೆ ಸ್ಟಡಿ ಮಾಡಿ. ಇನ್ ಸಿಂಪಲ್ ಇದ್ರೊಳಗೆ ಏನ್ ಇರ್ತದೆ ಅಂದ್ರೆ, ಕಂಪಲ್ಸರಿ ಎಜುಕೇಶನ್ಸ್ ಕೊಡಬೇಕು. ಕಂಪಲ್ಸರಿ ಎಜುಕೇಶನ್ ಕೊಡಬೇಕು, ಗೌರ್ಮೆಂಟ್ ಕಂಪಲ್ಸರಿ ಎಜುಕೇಶನ್ಸ್ ಕೊಡಬೇಕು. ಅಂದ್ರೆ ಎವ್ರಿ ಸ್ಟೇಟ್, ಓಕೆ, ವಿ ಹ್ಯಾವ್ ಎನ್ ನಂಬರ್ ಆಫ್ 28 ಸ್ಟೇಟ್ಸ್ ಅದಾವ. ಎವ್ರಿ ಸ್ಟೇಟ್ಸ್ ಏನೇನ್ ಮಾಡಬೇಕು, ಗೌರ್ಮೆಂಟ್ಸ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು. ಓಕೆ, ಒನ್ ಮೋರ್, ಯಾರಿಗಂದ್ರೆ ಈಕ್ವಲ್ ಪೇ, ಯಾರಂದ್ರೆ ವರ್ಕ್ ಮಾಡ್ಲಿಕ್ಕತ್ತಾರ ಇನ್ ಆರ್ಗನೈಸೇಷನ್, ಅವ್ರಿಗೆ ಏನ್ ಮಾಡಬೇಕು, ಈಕ್ವಲ್ ಈಕ್ವಲ್ ಪೇ ಕೊಡಬೇಕು, ಈಕ್ವಲ್ ವರ್ಕ್ ಕೊಡಬೇಕು. ದಿಸ್ ಆರ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನ ಸ್ಟಡಿ ಮಾಡೋದು. ಅಂಡ್ ಒನ್ ಮೋರ್ ವಿ ಹ್ಯಾವ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ. ಓಕೆ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಅಂದ್ರೆ ಏನ್ ಅನ್ಬೋದು ಅಂದ್ರೆ, ಯಾರ್ 18 years ಏಜ್ ಕ್ರಾಸ್ ಮಾಡ್ತಾರೆ, ದೇ ಹ್ಯಾವ್ ದ ಕಂಪಲ್ಸರಿ ರೈಟ್ ಟು ವೋಟ್. ಓಕೆ, ನೆಕ್ಸ್ಟ್ ಫೀಚರ್ ಏನೈತಿ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ. ಇಲ್ಲಿ ಏನಂತ, ಯಾರ್ ಏಜ್ 18 year ಕ್ರಾಸ್ ಆಗ್ತದೆ, ದೇ ಹ್ಯಾವ್ a compulsory right to vote. According to him, he or she want to vote ಮಾಡಬೇಕು, ಅವನ ಅಧಿಕಾರ ಐತಿ, right to vote. And one more we have, our constitution is, okay, ನಮ್ ಕಾನ್ಸ್ಟಿಟ್ಯೂಷನ್ ಏನೈತಿ, ರಿಜಿಡ್ ನೋ ಐತಿ, RIGID, rigid and flexible. I think some are not visible, that's why I'm using communication. ನಮ್ ಕಾನ್ಸ್ಟಿಟ್ಯೂಷನ್ ಏನೈತಿ, ರಿಜಿಡ್ ಐತಿ ಮತ್ ಫ್ಲೆಕ್ಸಿಬಲ್ ಐತಿ. ರಿಜಿಡ್ ಅಂದ್ರೆ ಏನೈತ್ರಿ, ಬ್ಯಾರೆ ಕಾನ್ಸ್ಟಿಟ್ಯೂಷನ್ ಒಳಗೆ ಏನೈತಿ, ಲೈಕ್ USA ಕಾನ್ಸ್ಟಿಟ್ಯೂಷನ್ ಐತಿ, ಸಿಂಗಾಪುರ್ ಕಾನ್ಸ್ಟಿಟ್ಯೂಷನ್ ಐತಿ. ಸಮ್ ಕಂಟ್ರೀಸ್ ಒಳಗೆ ಏನದಾವ್, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಐತ್ರಿ. ಸಪೋಸ್ ಏನ್ರ ಕಾನ್ಸ್ಟಿಟ್ಯೂಷನ್ ಒಳಗೆ ಬರ್ದಾರ್, ಅದು ಫಿಕ್ಸ್, ಅದನ್ನೇ ಫಿಕ್ಸ್.
ಬಟ್ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಏನೈತಿ ರಿಜಿಡ್ ಅಂದ್ರ ಫಿಕ್ಸ್, ಫ್ಲೆಕ್ಸಿಬಲ್ ಅಂದ್ರೆ ಚೇಂಜಸ್ ಮಾಡಬಹುದು. ನಮ್ ಕಾನ್ಸ್ಟಿಟ್ಯೂಷನ್ ಏನೈತಿ ರಿಜಿಡ್, ನಮ್ ಕಾನ್ಸ್ಟಿಟ್ಯೂಷನ್ ಏನೈತಿ ರಿಜಿಡ್ ಐತಿ ಮತ್ ಫ್ಲೆಕ್ಸಿಬಲ್ ಐತಿ. ರಿಜಿಡ್ ಅಂದ್ರ ಏನ್ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿರಿ ಅದು ಫಿಕ್ಸ್ ಐತಿ. ಫ್ಲೆಕ್ಸಿಬಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸಮ್ ಕ್ಲಾಸ್ ಅದಾವ ಸಬ್ ಕ್ಲಾಸ್ ಅದಾವ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದು ಫಿಕ್ಸ್ ಐತಿ, ಅದು ಚೇಂಜ್ ಮಾಡಕ್ ಬರಲ್ಲ. ಫ್ಲೆಕ್ಸಿಬಲ್ ಅಂದ್ರೆ ವಿ ಕ್ಯಾನ್ ಚೇಂಜ್, ಲೈಕ್ ಚೇಂಜಿಂಗ್ the name of the states, name of the city. For example, Bijapur. First it was Bijapur, now it is Vijaypur. Okay, like Bombay iti, next ig Mumbai mada. Same way, changes, for example, changes ಮಾಡಬಹುದು. That is called as rigid and flexible. Nam constitution ಏನೈತಿ rigid ನೋ ಐತಿ, flexible ನೋ ಐತಿ. Okay, ನಮ್ ಕಾನ್ಸ್ಟಿಟ್ಯೂಷನ್ಸ್ ಚೇಂಜ್ ಮಾಡಬಹುದು, ಸಮ್ ಚೇಂಜ್ ಮಾಡಕ್ ಬರಲ್ಲ. ಲೈಕ್ ಕ್ಲಾಸ್ ಇರ್ತಾವ ಅದು ಹಂಗೆ ಇರಬೇಕು. ಫ್ಲೆಕ್ಸಿಬಲ್ ಅಂದ್ರೆ ಚೇಂಜಸ್ ಮಾಡಬಹುದು, ಲೈಕ್ ಚೇಂಜಿಂಗ್ ದ ನೇಮ್ ಆಫ್ ದ ಸ್ಟೇಟ್ಸ್, ನೇಮ್ ಆಫ್ ದ ಸಿಟಿ, ಅದು ನಾವು ಚೇಂಜ್ ಮಾಡಬಹುದು. ದಿಸ್ ವಾರ್ ಅಬೌಟ್ ದ ಫೀಚರ್ಸ್ ನಾವು ಸ್ಟಡಿ ಮಾಡಿದ್ರಿ. ಓಕೆ, ಒನ್ ಮೋರ್ ವಿ ಹ್ಯಾವ್ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾವು ಏನೇನು ಸೋರ್ಸಸ್ ತಗೊಂಡ್ ಬಂದಿರಿ, ಏನೇನ್ ಮಾಡಿದ್ರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾವ್ gone through various countries to collect ಏನೇನ್ ತಗೊಂಡ್ ಬರಬೇಕು. ಓಕೆ, see from British constitution ನಾವು ಏನೇನ್ ತಗೊಂಡ್ ಬಂದಿರಿ, from USA constitutions ನಾವು ಏನೇನ್ ತಗೊಂಡ್ ಬಂದಿರಿ, from Irish 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 constitution ಕಡೆ ನಾವು ಏನೇನ್ ತಗೊಂಡ್ ಬಂದಿರಿ ಅದು ಐತಿ. See from British parliament we have taken parliament government, ಅಂದ್ರೆ ಇಂಡಿಯಾ ಒಳಗ್ ಪಾರ್ಲಿಮೆಂಟ್ ಹೆಂಗಿರ್ಬೇಕು, ಫಸ್ಟ್ ಪ್ರೆಸಿಡೆಂಟ್ ಬರ್ತಾರ, we have next we have two houses hangirbeku. Next, single citizenship we have taken from British constitutions. From USA constitutions ಏನು ತಗೊಂಡ್ ಬಂದಿರಿ, fundamental rights ಅದಾವ್ರಿ. Next, impeachment of president. Impeachment of president ಅಂದ್ರೆ if you want to remove the president remove ಮಾಡಬಹುದು, if you want to remove our Indian president remove ಮಾಡಬಹುದು, but certain rules ಅದಾವ, ಅದನ್ನ ಡೀಟೇಲ್ ಒಳಗೆ ಹೇಳ್ತೀನಿ ಸ್ಟಾರ್ಟ್ ಮಾಡುವ. ಅಗೇನ್ ವಿ ಹ್ಯಾವ್ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್, ಲೈಕ್ ಇಂಡಿಯಾ ಒಳಗೆ ವೈಸ್ ಪ್ರೆಸಿಡೆಂಟ್ ಇರೋದು ಅದು ಇರಬೇಕು. ಫ್ರಮ್ ಇರಿಷ್ ಕಾನ್ಸ್ಟಿಟ್ಯೂಷನ್ ನಾವ್ ಏನ್ ತಗೊಂಡ್ ಬಂದ್ರಿ, ಡೈರೆಕ್ಟ್ ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅದು ತಗೊಂಡ್ ಬಂದ್ರಿ. ನೆಕ್ಸ್ಟ್, ಮೆಥಡ್ ಆಫ್ ಪ್ರೆಸಿಡೆಂಟ್ ಇಲೆಕ್ಷನ್ ಹೆಂಗ್ ಕಂಡಕ್ಟ್ ಮಾಡಬೇಕು. ಓಕೆ, ಹೋಪ್ ಎವ್ರಿ ಒನ್ ಹೆಂಗ್ ಪ್ರೆಸಿಡೆಂಟ್ ಇಲೆಕ್ಷನ್ ಕಂಡಕ್ಟ್ ಆಗ್ತದೆ. ಎವ್ರಿ ಹೌಸಸ್ like Lok Sabha houses, Rajya Sabha houses, our MPs elect ಮಾಡ್ತಾರೆ president of India. ಅದರ್ ಒಳಗೂ elected MPs ಅಷ್ಟೇ ವೋಟ್ ಮಾಡಬೇಕು ಇನ್ president of India. ಟು elect ವೋಟ್ ಮಾಡುವಾಗ ಯಾರು ವೋಟ್ ಮಾಡಬೇಕು, ಇನ್ ಲೋಕಸಭಾ ಮತ್ತು ರಾಜ್ಯಸಭಾ ಓನ್ಲಿ elected members ಅಷ್ಟೇ ವೋಟ್ ಮಾಡಬೇಕು ಫಾರ್ ಪ್ರೆಸಿಡೆಂಟ್. ನಾಮಿನೇಟ್ ಮೆಂಬರ್ಸ್ ವೋಟ್ ಮಾಡಕ್ ಅಧಿಕಾರ ಇಲ್ಲ. ಇನ್ ಡೀಟೇಲ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀರಿ. This was we'll study in first unit. Okay, in second unit we have like fundamental rights or the fundamental duties or the, hope everyone know we have 6 fundamental rights. First we have right to equality, that comes under article 14 to 18 ಒಳಗೆ ಬರ್ತದೆ. Right to equality ಒಳಗೆ ಏನೇನ್ ಬರ್ಬೋದು ಅಂದ್ರೆ, that all citizens in state should be given equal rights and equal protections. ಅದು ಕೊಡಬೇಕು. And there should be no discrimination, ಭೇದ ಭಾವ ಇರಬಾರ್ದು. in caste ಇರ್ಬೋದು, in religion ಇರ್ಬೋದು, in gender ಇರ್ಬೋದು, in place of birth. Nowadays we will call like Bihari person, Bihari ಅದು ಕರೀಲಿಕ್ಕೆ ಅಧಿಕಾರ ಇಲ್ಲ. ಲೈಕ್ ಕರಿತೀವಿ ನೋಡ್ರಿ, ಪ್ಲೇಸ್ ಆಫ್ ಬರ್ತ್. ಸಪೋಸ್ ಅ ಪ್ಲೇಸ್ ಆಫ್ ಬರ್ತ್ ಅವ್ನ್ ಬಿಹಾರ್ ಒಳಗ ಆಗ್ಯದ, ಅವ್ರಿಗೆ ಕರಿತೀರಿ ಬಿಹಾರಿ ಹಂಗ್ ಕರಿಲಿಕ್ ಬರಲ್ಲ. ಅವ್ನ ನೇಮ್ ತಗೊಂಡ್ ಕರಿಬೇಕು. ಮುಂಬೈನ್ ಬರ್ತಾನೆ, ಮುಂಬೈನ್ ಬಂದ ನೋಡ್ ಹಂಗ್ ಕರಿಲಿಕ್ ಬರಲ್ಲ. ಅವ್ನ ಏನ್ ಪ್ಲೇಸ್ ಆಫ್ ಬರ್ತ್ ಐತಿ ಅವ್ನ ನೇಮ್ ಕರಿನು ತಗೋಬೇಕು. ನೋ ಡಿಸ್ಕ್ರಿಮಿನೇಷನ್ ಮಾಡಬಹುದು ಇನ್ ರೈಟ್ ಟು ಈಕ್ವಾಲಿಟಿ. ಡೀಟೇಲ್ ಒಳಗೆ ಸ್ಟಡಿ ಮಾಡೋದು ಇನ್ ರೈಟ್ ಟು ಈಕ್ವಾಲಿಟಿ. ಮಸ್ಟ್ ಇನ್ ರೈಟ್ ಟು ಫ್ರೀಡಮ್ ಒಳಗೆ ಏನೇನ್ ಬರ್ಬೋದು, ಆರ್ಟಿಕಲ್ 19 to 22 ಅದ್ರೊಳಗೆ ಏನ್ ಬರ್ತದೆ, ವಿ ಹ್ಯಾವ್ ಅ ಫ್ರೀಡಮ್ ಆಫ್ ಸ್ಪೀಚ್. ನಾವು ಸ್ಪೀಚ್ ಕೊಡ್ಬೋದು, ಎಕ್ಸ್ಪ್ರೆಷನ್ ನಮ್ಗೆ ಏನೇನ್
ನಮ್ಮ ಕಡೆ ಏನೇನ್ ಸ್ಪೀಚ್ ಇದೆಯೋ ಕೋಡ್ ಹೇಳ್ಬೋದು, ನಮ್ಮೇನ್ ಅಧಿಕಾರ ಐತಿ ಅದು ಹೇಳ್ಬೋದು. ಆರ್ ಫ್ರೀಡಮ್ ಟು ಅಸೆಂಬಲ್, ವಿ ಕ್ಯಾನ್ ಹೋಲ್ಡ್ ದ ಮೀಟಿಂಗ್ ಹೋಲ್ಡ್ ಮಾಡ್ಬೋದು. ಆರ್ ವಿ ಕ್ಯಾನ್ ಫಾರ್ಮ್ ಅ ಟ್ರೇಡ್ ಯೂನಿಯನ್ಸ್, ಅಸೋಸಿಯೇಷನ್ ಮಾಡ್ಬೋದು. ಹಂಗೆ ಮಾಡಕ್ ಬರಲ್ಲ, ಬರ್ರಿ 10 ಮಂದಿ ಕೂಡ ಬರ್ರಿ ಅಸೋಸಿಯೇಷನ್ ಫಾರ್ಮ್ ಮಾಡೋಣ, ಮಾಡಕ್ ಬರಲ್ಲ. ಫಸ್ಟ್ ವಿ ಶುಡ್ ಟೇಕ್ ಅ ಪರ್ಮಿಷನ್ ಫ್ರಮ್ ಗೌರ್ಮೆಂಟ್ ದ್ಯಾಟ್ ವಿ ಆರ್ ಫಾರ್ಮಿಂಗ್ ಅ ಟ್ರೇಡ್ ಯೂನಿಯನ್. ಸಪೋಸ್ ಗಾಂಧಿ ಚೌಕ್ ಒಳಗೆ ಏನಂದ್ರ ಒಂದ್ ಜುಲೂಸ್ ತಗೊಂಡ್ ಬರ್ತಾರೆ, ಬರ್ರಿ ಜುಲೂಸ್ ಮಾಡೋ, ನಾಳೆ ಹಂಗ್ ಮಾಡಕ್ ಬರಲ್ಲ. ಸ್ಟ್ರೈಕ್ ಮಾಡ್ತಾರೆ, ಹಂಗ್ ಮಾಡಕ್ ಬರಲ್ಲ. ಫಸ್ಟ್ DC ಕಡೆ ಪರ್ಮಿಷನ್ ತಗೋಬೇಕು, ಅವಾಗೆ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಮನಸ್ಸೊಳಗ್ ಬಂದ್ರಿ ಬರ್ರಿ 10 ಮಂದಿ ಕೂಡ ಒಂದು ಸ್ಟ್ರೈಕ್ ಮಾಡೋನ್ ಬರ್ರಿ, ಹಂಗ್ ಮಾಡಕ್ ಬರಲ್ಲ. ಹೋಲ್ಡ್ ಮೀಟಿಂಗ್ ಮಾಡಕ್ ಬರಲ್ಲ. ವಿ ಶುಡ್ ಟೇಕ್ ಫಸ್ಟ್ ಪರ್ಮಿಷನ್. ಅದರ ಜೊತೆ ವಿ ಹ್ಯಾವ್ ಅ ಫ್ರೀಡಮ್ ಆಫ್ ಬಿಸ್ನೆಸ್ ಮಾಡ್ಬೋದು. ಅಕಾರ್ಡಿಂಗ್ ಟು ಅವರ್ ನಮ್ಮ ಏನೇನ್ ಬಿಸ್ನೆಸ್ ಇದೆ ಅದು ಬಿಸ್ನೆಸ್ ಮಾಡಬಹುದು. ಆರ್ ವಿ ಕ್ಯಾನ್ ಫ್ರೀ ನಮ್ಮ ಏನೇನ್ ಟೆರಿಟರೀಸ್ ಅದಾವ, 28 ಸ್ಟೇಟ್ಸ್ ಅದಾವ, ಯೂನಿಯನ್ ಟೆರಿಟರೀಸ್ ಅದಾವ, ಅಲ್ಲಿ ಹೋಗಿ ನಾವು ಅಲ್ಲಿ ಹೋಗಬಹುದು, ಅಲ್ಲಿ ವಿ ಕ್ಯಾನ್ ಸೆಟಲ್ ಮಾಡಬಹುದು. ದ್ಯಾಟ್ ಕಮ್ಸ್ ಅಂಡರ್ ರೈಟ್ ಟು ಫ್ರೀಡಮ್. ಲೈಕ್ ರೈಟ್ ಟು, ನೆಕ್ಸ್ಟ್ ವಿ ಹ್ಯಾವ್ ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ಸ್. ಅಲ್ಲೇನ್ ಬರಬಹುದು, means prohibition of trafficking of human beings, like buying and selling of human beings, adu stop ಮಾಡಬೇಕು. that comes under right to against exploitations. Again we have ಮತ್ತೇನ್ ಮಾಡ್ತಾರೆ, ಯಾರು 14 ಇಯರ್ಸ್ ಚಿಲ್ಡ್ರನ್ಸ್ ಬಿಲೋ ಇರ್ತಾರೆ ಅವ್ರಿಗೆ ವರ್ಕ್ ಮಾಡಕ್ ಸ್ಟಾಪ್ ಮಾಡಬೇಕು, ಅದು ಪ್ರೊಹಿಬಿಷನ್ ಮಾಡಬೇಕು. ನೆಕ್ಸ್ಟ್ ಕಮ್ಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಓಕೆ, ನಮ್ಗೆ ಏನೇನ್ ರಿಲಿಜನ್ ಅದ ಅದನ್ನ ಅಡಾಪ್ಟ್ ಮಾಡ್ಬೋದು. ಸಪೋಸ್ ಹಿಂದೂ ಐತಿ, ಅದು ರಿಲಿಜನ್ ಫಾಲೋ ಮಾಡ್ಬೋದು. ಮುಸ್ಲಿಮ್ಸ್ ಅದಾರ್, ಸಿಖ್ಸ್ ಅದಾರ್, ಕ್ರಿಶ್ಚಿಯನ್ಸ್ ಅದಾರ್, ಅವ್ರೇನ್ ಏನೇನ್ ರಿಲಿಜನ್ ಐತಿ ಅದು ಫಾಲೋ ಮಾಡಬೇಕು. ಅವ್ರೇನೇನ್ ಕಲ್ಚರ್ ಐತಿ ಅದು ಫಾಲೋ ಮಾಡಬೇಕು, ಯಾರು ಸ್ಟಾಪ್ ಮಾಡಕ್ ಬರಲ್ಲ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಕಲ್ಚರಲ್ ಅಂಡ್ ಎಜುಕೇಶನ್ ರೈಟ್ಸ್, ಅದು ಒಂದ್ ರೈಟ್ಸ್ ಅದಾವ. ಇಲ್ಲೇನ್ ಕೊಡ್ತಾರ, ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್, ಅವ್ರಿಗೆ ಇಂಟ್ರೆಸ್ಟ್ ಅದು ಕೊಡ್ಬೇಕು. ನೆಕ್ಸ್ಟ್ ರೈಟ್ ಆಫ್ ಮೈನಾರಿಟೀಸ್ ಪೀಪಲ್ ಏನೇನೈತಿ ಅದು ಕೊಡ್ಬೇಕು. ಲಾಸ್ಟ್ ಫಂಡಮೆಂಟಲ್ ರೈಟ್ಸ್ ಏನಂತಾವ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇಲ್ಲೇನಾಗ್ತದ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದ್ರ ಏನ್ ಅನ್ಬೋದು, ಸಪೋಸ್ ಇದು ಎಲ್ಲಾ ನಿಮ್ ರೈಟ್ಸ್ ಯಾರಂದ್ರ ಇಸ್ಕೋತಾರ, ದೇ ಹ್ಯಾವ್ ಡೋಂಟ್ ರೈಟ್ ಅಂದ್ರೆ ಉಳ್ಕಿದೇನೇನ್ ರೈಟ್ ಟು ಫ್ರೀಡಮ್ ಐತಿ, ರಿಲಿಜನ್ ಐತಿ, ಅದು ಮಾಡಕ್ ನಿಮ್ ಸ್ಟಾಪ್ ಮಾಡ್ಲಿಕ್ಕತ್ತಾರ, ಅಪೋಸ್ ಮಾಡ್ಲಿಕ್ಕತ್ತಾರ, ಅದಾಗ ಫಾಲೋ ಮಾಡ್ಲಿಕ್ಕತ್ತೀರಿ. ಇಫ್ ಸಚ್ ಪರ್ಸನ್ ಅದು ಮಾಡ್ಲಿಕ್ಕತ್ತಂದ್ರ ಅದು ಪರ್ಸನ್ ನೀವು ಕೋರ್ಟ್ ಕಡೆ ಹೋಗಿ ಅವ್ನ್ ಕೇಸ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಆಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಅದು ನಾವು ಸ್ಟಡಿ ಮಾಡೋಣ ಡೀಟೇಲ್ ಒಳಗೆ. ಒನ್ ಮೋರ್ ವಿ ಹ್ಯಾವ್ ಫಂಡಮೆಂಟಲ್ ಡ್ಯೂಟೀಸ್. ಹೋಪ್ ಎವ್ರಿ ಒನ್ ನೋ, like part 4A. Part 4A deals with fundamental duties. Okay, ಇಲ್ಲೇ ಒಂದು ಸೊರಂಗ್ ಸಿಂಗ್ ಕಮಿಟಿ ಇತ್ತು, ಅವ್ರೇನ್ ಮಾಡಿದಾರೆ, ಫಂಡಮೆಂಟಲ್ ಡ್ಯೂಟೀಸ್ ತಗೊಂಡ್ ಬಂದ. 11 ಫಂಡಮೆಂಟಲ್ ಡ್ಯೂಟೀಸ್ ತಗೊಂಡ್ ಬಂದ. ಇದು ಯಾವಾಗ ತಗೊಂಡ್ ಬಂದ್ರು ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರ, ಇನ್ ದ 1975 1977 ಥ್ರೂ ಇಂದಿರಾ ಗಾಂಧಿ ಅವ್ರು ನ್ಯಾಷನಲ್ ಎಮರ್ಜೆನ್ಸಿ ಕೊಟ್ರು, ದಟ್ ಇಂಡಿಯಾ ಶುಡ್ ಹ್ಯಾವ್ ಸಮ್ ಫಂಡಮೆಂಟಲ್ ಡ್ಯೂಟೀಸ್. 11 ಡ್ಯೂಟೀಸ್ ಅದಾವ, ಡೀಟೇಲ್ ಒಳಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಲೈಕ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, that deals with article 36 to 51, that deals with directive principle of state policy. ಇಲ್ಲೇನ್ ಮಾಡ್ತಾರೆ, ಲೈಕ್ ವೇರ್ ದೇ ಶುಡ್ ಬಿ ಅ ಕಂಪಲ್ಸರಿ ಎಜುಕೇಶನ್ ಕೊಡ್ಬೇಕು. ಯಾರಿಗಂದ್ರ ಪ್ರಾಬ್ಲಮ್ ಆಗ್ಲಿಕ್ಕತ್ತ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಓಕೆ, ಮತ್ ಯಾರ್ಯಾರು 14 ಇಯರ್ಸ್ ಏಜ್ ಅವ್ರು ವರ್ಕ್ ಮಾಡ್ಲಿಕ್ಕತ್ತ ಅದು ಸ್ಟಾಪ್ ಮಾಡ್ಬೇಕು, ಅವ್ರಿಗೆ ಕಂಪಲ್ಸರಿ ಎಜುಕೇಶನ್ ಕೊಡ್ಬೇಕು. ಎಲ್ಲರಿಗ ಲೈವ್ಲಿಹುಡ್ ಕೊಡ್ಬೇಕು, ಸಿಟಿಜನ್ಶಿಪ್ ಆಫ್ ಇಂಡಿಯಾ. ಮತ್ ಚಿಲ್ಡ್ರನ್ಸ್ ಶುಡ್ ಗಿವನ್ ಹೆಲ್ದಿ ಅಪಾರ್ಚುನಿಟಿ ಫೆಸಿಲಿಟೀಸ್ ಕೊಡ್ಬೇಕು, ಟು ಹೆಲ್ದಿ ಮ್ಯಾನರ್ ಅದು ಕೊಡ್ಬೇಕು. ಮತ್ ವಿ ಹ್ಯಾವ್ ಈಕ್ವಲ್ ಪೇ ಕೊಡ್ಬೇಕು, ಈಕ್ವಲ್ ವರ್ಕ್ ಕೊಡ್ಬೇಕು. ದ್ಯಾಟ್ ವಿ ವಿಲ್ ಸ್ಟಡಿ ಇನ್ ಡೀಟೇಲ್ ಒಳಗೆ ಸ್ಟಡಿ ಮಾಡ್ತೀನಿ. ಓಕೆ, ಅಂಡ್ ಒನ್ ಮೋರ್, ಲೈಕ್ ಪ್ರೆಸಿಡೆಂಟ್ ಆಫ್, ಇನ್ ಥರ್ಡ್ ಯೂನಿಟ್ ವಿ ಹ್ಯಾವ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಅವನ ಕಡೆ ಏನೇನ್ ಪವರ್ಸ್ ಅದಾವ, ಅವ್ರು ಹೆಂಗ್ ಅಪಾಯಿಂಟ್ ಆಗ್ತಾರ, ಓಕೆ ಅದು ಸ್ಟಡಿ ಮಾಡೀನಿ, ಅದು ಸ್ಟಡಿ ಮಾಡೋಣ. ಸಿ ಏನ್ ಮಾಡಬಹುದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ, ಹಿ ಅಪಾಯಿಂಟ್ಸ್ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಅಂದ್ರೆ ಹೆಂಗ್ ಮಾಡ್ತಾರೆ, ಓತ್ ತಗೋತಾರೆ. ಯಾವಾಗ ಪ್ರೈಮ್ ಮಿನಿಸ್ಟರ್ ಓತ್ ತಗೋತಾರ, ಹಿ ಶುಡ್ ಟೇಕ್ ಇನ್ ಫ್ರಂಟ್ ಆಫ್ ಪ್ರೆಸಿಡೆಂಟ್, ಅದು ತಗೋತಾರ. ಅದ್ರ ಜೊತೆ ಅವ ಏನ್ ಮಾಡ್ತಾನ, ಸಾರಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾರ, ಅವ್ರು ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್, ಗವರ್ನರ್ ಯಾರು ಇರ್ತಾರ, ಅವ್ರು ಇವ್ರು ಅಪಾಯಿಂಟ್ ಮಾಡ್ತಾರೆ.
ಮತ್ ರಾಜ್ಯಸಭಾ ಒಳಗ್ 12 ಮೆಂಬರ್ಸ್ ಏನ್ ಮಾಡ್ತಾರ ಇವ್ರು ನಾಮಿನೇಟ್ ಮಾಡ್ತಾರ. ಯಾರು ನಾಮಿನೇಟ್ ಮಾಡ್ತಾರ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮತ್ ಮಿಲಿಟರಿ ಒಳಗ್ ಯಾರ್ಯಾರು ಹೆಡ್ ಇರ್ತಾರ, ಆರ್ಮಿ ಒಳಗ್, ನೇವಿ ಒಳಗ್ ಯಾರ್ಯಾರು ಹೆಡ್ ಇರ್ಬೇಕು ಅವ್ರ ಇವ್ರಿಗೆ ಅಪಾಯಿಂಟ್ ಮಾಡ್ತಾರ. ಅವ್ರ ಕಡೆ ಇಷ್ಟು ಪವರ್ಸ್ ಅದಾವ. ಓಕೆ, ಜುಡಿಷಿಯಲ್ ಪವರ್ಸ್ ಅದಾವ. ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ ಸಮ್ ಇವ್ರು ಅಪಾಯಿಂಟ್ ಮಾಡ್ತಾರ. ಗವರ್ನರ್ ಇವ್ರು ಅಪಾಯಿಂಟ್ ಮಾಡ್ತಾರ. ಮಿಲಿಟರಿ ಒಳಗ್ ಲೈಕ್ ಯಾರ್ಯಾರು ಹೆಡ್ ಆಫ್ ಆರ್ಮಿ, ನೇವಿ ಒಳಗ್, ಏರ್ಫೋರ್ಸ್ ಒಳಗ್ ಯಾರ್ಯಾರು ಹೆಡ್ ಇರ್ಬೇಕು ಇವ್ರು ಅಪಾಯಿಂಟ್ ಮಾಡ್ತಾರ. ಆಲ್ ಗವರ್ನರ್, ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಇವ್ರು ಅಪಾಯಿಂಟ್ ಮಾಡ್ತಾರ. ಓಕೆ, ಸಪೋಸ್ ಏನಾರ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರು, ಏನಾರ ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕು, ಅವ್ರು ಅಪಾಯಿಂಟ್ ಮಾಡ್ತಾರೆ. ಸಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶುಡ್ ಹ್ಯಾವ್ 35 years age. He must have attained at least 35 years age. President of India. Somebody have asked the question. He must he must be a citizenship of India ಇರಬೇಕು. He should have attained 35 years age ಇರಬೇಕು. And he should not hold any office. ಅವನ್ ಬಿಸ್ನೆಸ್ ಇರಬಾರ್ದು. ಅವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವರ್ಕ್ ಆದಂದ್ರೆ ಅದನ್ನೇ ವರ್ಕ್ ಮಾಡ್ಬೇಕು. ದ್ಯಾಟ್ ಕಮ್ಸ್. ಓಕೆ, ಅದು ಇರಬೇಕು. ನೆಕ್ಸ್ಟ್ ವಿ ಹ್ಯಾವ್ ಪ್ರೈಮ್ ಮಿನಿಸ್ಟರ್ ಅದ. ಓಕೆ, ಪ್ರೈಮ್ ಮಿನಿಸ್ಟರ್ ವಿ ವಿಲ್ ಸ್ಟಡಿ. ಆರ್ಟಿಕಲ್ 71 says that there should be a prime minister of India. Okay, we will study ಏನೇನ್ ಅವನ್ ಪವರ್ಸ್ ಅದ. ಡಿಸ್ಟ್ರಿಬ್ಯೂಷನ್ ಆಫ್ ಪೋರ್ಟ್ಫೋಲಿಯೋ. ಸಪೋಸ್ ಒಂದ್ಸಲ ಪ್ರೈಮ್ ಮಿನಿಸ್ಟರ್ ಇಲೆಕ್ಟ್ ಆದ, ಪೋರ್ಟ್ಫೋಲಿಯೋ ಡಿವೈಡ್ಸ್ ಮಾಡ್ತಾರೆ. ಲೈಕ್ ಹೋಮ್ ಮಿನಿಸ್ಟರ್ ಯಾರಿಗೆ ಕೊಡಬೇಕು, ಫೈನಾನ್ಸ್ ಮಿನಿಸ್ಟರ್ ಯಾರಿಗೆ ಕೊಡಬೇಕು, ಹೆಲ್ತ್ ಮಿನಿಸ್ಟರ್, ವುಮೆನ್ ಮಿನಿಸ್ಟರ್, HR ಮಿನಿಸ್ಟರ್, ಫಾರೆಸ್ಟ್ ಮಿನಿಸ್ಟರ್ ಯಾರ್ಯಾರು ಕೊಡಬೇಕು ಇವ್ರು ಡಿಸೈಡ್ ಮಾಡ್ತಾರೆ. ಮತ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಚೇರ್ಮನ್ ಆಫ್ ಕ್ಯಾಬಿನೆಟ್ ಇರ್ತಾರೆ. ಚೇರ್ಮನ್ ಆಫ್ ಕ್ಯಾಬಿನೆಟ್ ಅಂದ್ರೆ ಹಿ ಇಸ್ ಅ ಹೆಡ್ ಆಫ್ ದ ಲೋಕಸಭಾ. ಓಕೆ, he can take important decisions. Our meeting hold ಮಾಡಬಹುದು prime minister. Okay, suppose if you want to make any secret meeting ಮಾಡಬೇಕು, he can take 2 or 3 ministers, cabinet ministers. ಅವನ್ ಯಾರು ಪರ್ಸನಲ್ ಅದ 2 or 3 ministers ಅವ್ರು ತಗೊಂಡು ಅವ ಮೀಟಿಂಗ್ ಮಾಡಬಹುದು. ಓಕೆ, ಲೀಡರ್ ಆಫ್ ಲೋಕಸಭಾ ಅಂಡ್ he will be ಸೂಪರ್ವಿಷನ್ ಮಾಡ್ತಾರ ಯಾರ ವರ್ಕ್ ಮಾಡ್ಲಿಕ್ಕೆ ಇಲ್ಲ. ಮತ್ ಅವ್ರ ಏನ್ ಮಾಡ್ತಾರ, ಕಂಟ್ರೋಲ್ ಫಾರಿನ್ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾರೆ. ಫಾರಿನ್ ಕಂಟ್ರೀಸ್ ಜೊತೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಬೇಕು. ದ್ಯಾಟ್ ಕಮ್ಸ್ ಅಂಡರ್ ಇದು. ನೆಕ್ಸ್ಟ್ ವಿ ಹ್ಯಾವ್ ಲೋಕಸಭಾ. ಲೋಕಸಭಾದ ವಿ ಹ್ಯಾವ್ ಲೋಕಸಭಾ ಸ್ಟಡಿ ಮಾಡೀನಿ. ಮತ್ ರಾಜ್ಯಸಭಾ ಒಳಗ್ ಅದನ್ನ ಡೀಟೇಲ್ ಒಳಗ್ ನೆಕ್ಸ್ಟ್ ಕ್ಲಾಸ್ ಒಳಗ್ ಸ್ಟಡಿ ಮಾಡೀನಿ. ಅಂಡ್ ಒನ್ ಮೋರ್ ಎವ್ರಿ ಒನ್ ಕ್ಯಾನ್ ನೋ, ವಿ ಹ್ಯಾವ್ 2 houses, ಲೋಕಸಭಾ ಅಂಡ್ ರಾಜ್ಯಸಭಾ. ಲೋಕಸಭಾಗ್ ನಾವು ಏನಂತೀವಿ, ಇಟ್ ಈಸ್ ಅ ಲೋವರ್ ಹೌಸ್. ಇದು ಏನಾಗ್ತದೆ, ಡಿಸಾಲ್ವ್ ಆಗ್ಬಹುದು, ಅಂದ್ರೆ ವ್ಯಾನಿಶ್ ಆಗ್ಬಹುದು. ಲೋಕಸಭಾ ಹೆಂಗ್ ಡಿಸಾಲ್ವ್ ಆಗ್ತದೆ ಅಂದ್ರೆ, ಎವ್ರಿ 5 years ಗೌರ್ಮೆಂಟ್ ಚೇಂಜ್ ಆಗ್ತದೆ, ಮತ್ ಹೊಸ ಗೌರ್ಮೆಂಟ್ ಬರ್ತದೆ, ಅದು ಡಿಸಾಲ್ವ್ ಆಗ್ಬಹುದು. ಸೇಮ್ ರಾಜ್ಯಸಭಾ, ಅದು ಏನೈತಿ, ಪರ್ಮನೆಂಟ್ ಹೌಸ್ ಐತಿ. ಅದಕ್ಕೆ ನಾವು ಹೌಸ್ ಆಫ್ ಎಲ್ಡರ್ಸ್ ಕರಿತೀವಿ. ಇಟ್ ಈಸ್ ಅ ಪರ್ಮನೆಂಟ್ ಹೌಸ್. ಅಲ್ಲಿ ಯಾರ್ಯಾರು MPs ಇರ್ತಾರೆ, ಅವ್ರ ಟರ್ಮ್ ಏನಿರ್ತದೆ 6 years ಇರ್ತದೆ. 6 year ಅವ್ರು ವರ್ಕ್ ಮಾಡ್ತಾರೆ. ಆಮೇಲೆ 6 year ಅವ್ರು ರಿಟೈರ್ ಆಗ್ತಾರೆ, ಮತ್ ಹೊಸ ಮೆಂಬರ್ಸ್ ಬರ್ತಾವ. ಇಟ್ ಈಸ್ ಹೌಸ್ ಆಫ್ ಎಲ್ಡರ್ಸ್ ಐತಿ, ಪರ್ಮನೆಂಟ್ ಹೌಸ್ ಐತಿ, ಅದು ಡಿಸಾಲ್ವ್ ಆಗಲ್ಲ. ಅಲ್ಲಿ ಯಾರು ಹೆಡ್ ಇರ್ತಾರ, ರಾಜ್ಯಸಭಾ ಒಳಗ್ ವೈಸ್ ಪ್ರೆಸಿಡೆಂಟ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಇನ್ ಲೋಕಸಭಾ ಸ್ಪೀಕರ್ ಇರ್ತಾರೆ. ಓಕೆ, ಇನ್ ಲೋಕಸಭಾ ಯಾರ್ ಮೀಟಿಂಗ್ ತಗೋತಾರ, ಸ್ಪೀಕರ್. ಪ್ರೆಸೆಂಟ್ ಸ್ಪೀಕರ್ ಯಾರ್ದಾರ, ಓಂ ಬಿರ್ಲಾ ಏನದಾರ, ಅವ್ರು ಹೆಡ್ ತಗೋತಾರ, ಅವ್ರು ಹ್ಯಾಂಡಲ್ ಮಾಡ್ತಾರೆ ಲೋಕಸಭಾ. ಇನ್ ರಾಜ್ಯಸಭಾ ಯಾರ್ ಹೆಡ್ ಇರ್ತಾರ, ವೈಸ್ ಪ್ರೆಸಿಡೆಂಟ್. ವಿದೌಟ್ ಹೀಸ್ ಪರ್ಮಿಷನ್ in Lok Sabha, in Rajya Sabha, without speaker, without vice president permission, we cannot start the meeting. ಅವ್ರ ಏನ್ ಹೆಂಗ್ ಹೇಳ್ತಾರ ಅದು ರೂಲ್ಸ್ ಫಾಲೋ ಮಾಡಬೇಕು. ಏನೇನ್ ರೂಲ್ಸ್ ಅದಾವ. Okay, in Lok Sabha we have 545 seats. Okay, in Rajya Sabha we have 250 seats. In 250 seats again 12 seats in ಮಾಡ್ತಾರ, ನಾಮಿನೇಟ್ ಮಾಡ್ತಾರ, ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ತಾರ. ಅದು 12 persons ಯಾರು ಇರಬೇಕು, they should have a knowledge of ಆರ್ಟ್ಸ್, ಸೈನ್ಸ್, ಲಿಟ್ರೇಚರ್, ಅವ್ರದ್ದು ನಾಲೆಜ್ ಇರಬೇಕು. ಇನ್ ಲೋಕಸಭಾ ಸಮ್ ಸೀಟ್ಸ್ ರಿಸರ್ವ್ ಮಾಡ್ತಾರೆ. ಯಾರಿಗೆ ಸೀಟ್ಸ್ ರಿಸರ್ವ್ ಮಾಡ್ತಾರೆ, ಫಾರ್ ಶೆಡ್ಯೂಲ್ ಕಾಸ್ಟ್, ಫಾರ್ ಶೆಡ್ಯೂಲ್ ಟ್ರೈಬ್ಸ್, ಅವ್ರಿಗೆ ಏನ್ ಮಾಡ್ತಾರೆ, ಸೀಟ್ಸ್ ರಿಸರ್ವ್ ಮಾಡ್ತಾರೆ. ಓಕೆ, ದಿಸ್ ವಾಸ್ ಅಬೌಟ್ ದ ಇಂಟ್ರಡಕ್ಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಇನ್ ಕಮಿಂಗ್ ಕ್ಲಾಸ್ ವಿಲ್ ಸ್ಟಾರ್ಟ್ ಫ್ರಮ್ ಫಸ್ಟ್ ಯೂನಿಟ್. ಓಕೆ, ಟಿಲ್ ನಾವು ಯಾರಿಗಂದ್ರೆ